ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಕ್ವಾಲ್ಕಾಮ್ ಅವ್ರದ್ದು ಸ್ನ್ಯಾಪ್ಡ್ರ್ಯಾಗನ್ 8Elite Gen 6 ಪ್ರೋದು ಅಂತೂ ಸ್ಕೋರ್ ರಿವೀಲ್ ಆಗಿಬಿಟ್ಟಿದೆ. ಈ ಒಂದು ಪ್ರೊಸೆಸರ್ TSMC ಅವ್ರದ್ದು 2 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದರಲ್ಲಿ ಅಡ್ರಿನೋ 850 GPU ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಪ್ರೊಸೆಸರ್ ಮುಂದಿನ 2 ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ ಸ್ಮಾರ್ಟ್ಫೋನ್ಗಳಲ್ಲಿ. 1-2 ತಿಂಗಳಲ್ಲಿ ಬರ್ಬೋದು ನಂಗೆ ಅನ್ನಿಸ್ತಂಗೆ. ಈ ಒಂದು ಪ್ರೊಸೆಸರ್ದು ಸ್ಕೋರು ಲಿಟ್ರಲಿ ಹತ್ತತ್ರ 50 ಲಕ್ಷ. ಎಕ್ಸಾಕ್ಟ್ಲಿ ಹೇಳಬೇಕು ಅಂತ ಅಂದರೆ ಈ ಒಂದು ಸ್ಕ್ರೀನ್ಶಾಟ್ನ ಪ್ರಕಾರ 48,35,000 ಕೊಡ್ತಾ ಇದೆ. ಕ್ರೇಜಿ ಪರ್ಫಾರ್ಮೆನ್ಸನ್ನು ಕೊಡುವಂಥ ಪ್ರೊಸೆಸರ್ ಇದಾಗಲಿದೆ. ಸೊ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8Elite Gen 5 ಕಂಪೇರ್ ಮಾಡಿಕೊಂಡ್ರೆ ಹೆವಿ ಪವರ್ಫುಲ್ ಅಂತ ಅನ್ಬೋದು. ಮೋಸ್ಟ್ಲಿ 8Elite Gen 5 ಹತ್ತತ್ರ 40 ಲಕ್ಷ ಕೊಡ್ತಾ ಇತ್ತು. ಅದಕ್ಕಿಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದಾಗುತ್ತೆ. ನೋಡೋಣ ಬಂದ ಮೇಲೆ ಆ್ಯಕ್ಚುಲಿ ಹೆಂಗಿರುತ್ತೆ, ಎಷ್ಟು ಹೀಟ್ ಆಗುತ್ತೆ, ಅದು ಇಂಪಾರ್ಟೆಂಟು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೆಲವೊಂದು ಆಪಲ್ ಯೂಸರ್ಸ್ಗಳಿಗೆ ಆಪಲ್ ಕಡೆಯಿಂದ ಒಂದು ಡಿಸ್ಟ್ರಕ್ಟಿವ್ ಮೆಸೇಜ್ ಏನೋ ಹೋಗ್ತಾ ಇದೆಯಂತೆ, ಅಲರ್ಟ್ ಥ್ರೆಟ್ ನೋಟಿಫಿಕೇಷನ್ ಅಂತ. ಸೊ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಅಂದರೆ ನಿಮ್ಮ ಡಿವೈಸ್ನಲ್ಲಿ ಏನಾದರೂ ಮಾಲ್ವೇರ್ ಸ್ಪೇವೇರ್ ಇದೆ ಅಂತ ಅಂದರೆ, ಪೆಗಸಿಸ್ ರೀತಿ ಏನಾದರೂ ಮಾಲ್ವೇರ್ ಇದ್ದರೆ ನಿಮಗೆ ಆಪಲ್ನವರೇ ಈ ರೀತಿ ಒಂದು ಅಲರ್ಟ್ ನೋಟಿಫಿಕೇಷನ್ನ ಕಳಿಸ್ತಾರಂತೆ. ಸೊ ಒಳ್ಳೆಯದು. ಸೊ ಈ ಥರ ಏನಾದರೂ ವೈರಸ್ಗಳು ಇದು ಬಂದುಬಿಟ್ರೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ಬಿಡುತ್ತೆ ಈ ಥರ ನೋಟಿಫಿಕೇಷನ್ ಬಂದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಪೋರ್ಟ್ನ ಪ್ರಕಾರ ಆಪಲ್ನವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಐಫೋನ್ ಅಲ್ಟ್ರಾ ಫೋಲ್ಡಬಲ್ ಐಫೋನ್ ಏನಿರುತ್ತೆ, ಇದು ಬರೀ ಅಮೇರಿಕಾದಲ್ಲಿ ಮಾತ್ರ ಲಾಂಚ್ ಆಗುವಂಥ ಸಾಧ್ಯತೆ ಇದೆ. ಈ ನ್ಯೂಸ್ ಕೇಳಿ ನಂಗೆ ಹೆವಿ ಬೇಜಾರಾಯಿತು. ನಾನು ಅಂದ್ಕೊಂಡೆ ನಮ್ಮ ದೇಶದಲ್ಲೂ ಕೂಡ ಈ ಫೋಲ್ಡಬಲ್ ಡಿವೈಸ್ ಬರುತ್ತೆ ಅಂತ. ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು. ಸದ್ಯಕ್ಕಂತೂ ಸಪ್ಲೈ ಇಶ್ಯೂ ಇರೋ ಕಾರಣ ಬರೀ ಅಮೇರಿಕಾದಲ್ಲಿ ಮಾತ್ರ ಇನಿಷಿಯಲಿ ಲಾಂಚ್ ಆಗಬಹುದು, ಆಯಿತಾ. ಈವನ್ ಅವ್ರದ್ದು ವಿಷನ್ ಪ್ರೋ ಏನು ಬಂದಿತ್ತು ಅದನ್ನು ಕೂಡ ಬರೀ ಅಮೇರಿಕಾದಲ್ಲಿ ಸ್ಟಾರ್ಟಿಂಗ್ ಲಾಂಚ್ ಮಾಡಿದ್ರು. ನಮ್ಮ ದೇಶಕ್ಕೊಂದು ಬರಲೇ ಇಲ್ಲ ಅದು. ಸೊ ಈ ಸ್ಮಾರ್ಟ್ಫೋನ್ ಐ ಹೋಪ್ ನಮ್ಮ ದೇಶಕ್ಕೆ ಬರುತ್ತೆ ಅಂತ ಅಂದುಕೊಳ್ಳೋಣ. ಮತ್ತು ಅವ್ರದ್ದು ಪ್ರೈಸ್ ಚಾಲೆಂಜಸ್ ಕೂಡ ಇದೆಯಂತೆ, ಅಂದರೆ ಪ್ರೈಸ್ ಹೆವಿ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಪ್ರೈಸ್ಗೆ ನಮ್ಮ ದೇಶದಲ್ಲಿ ಲಾಂಚ್ ಮಾಡಿಬಿಟ್ರೆ ಪರ್ಚೇಸ್ ಮಾಡೋದೇ ಜನ ಕಡಿಮೆ ಆಗಿಬಿಡ್ತಾರೆ, ಯಾರು ತೊಗೊಳ್ಳೋದೇ ಇಲ್ಲ. ಸೊ ಈ ಕಾರಣದಿಂದ ಮೋಸ್ಟ್ಲಿ ಅಮೇರಿಕಾದಲ್ಲಿ ಮಾತ್ರ ಫಸ್ಟು ಮೋಸ್ಟ್ಲಿ ಲಾಂಚ್ ಮಾಡ್ಬೋದೇನೋ. ಐ ಹೋಪ್ ನಮ್ಮ ದೇಶದಲ್ಲಿ ಆಗುತ್ತೆ ಅಂತ ನಾನಂತೂ ಹೆವಿ ವೆಯ್ಟ್ ಮಾಡ್ತಾ ಇದ್ದೆ ಗುರುತು. ಹೆವಿ ಬ್ಯಾಡ್ ನ್ಯೂಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏರ್ಟೆಲ್ನವರು ಸೈಲೆಂಟಾಗಿ ಅವ್ರದ್ದು 6 ಪ್ರೀಪೇಯ್ಡ್ ಪ್ಲ್ಯಾನ್ಗಳನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಸೊ ಅಫೋರ್ಡಬಲ್ ಪ್ಲ್ಯಾನ್ಸ್ ಯಾವುದೂ ಇಲ್ಲ ಈಗ ಲಿಟ್ರಲಿ. ಸೊ 299, 319, 579, 619 ಲಿಟ್ರಲಿ ಎಲ್ಲ ಪ್ಲ್ಯಾನ್ಸ್ಗಳು ತೋರಿಸ್ತಾ ಇದ್ದೀನಿ, ಎಲ್ಲ ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ. ಸೊ ಹೆಂಗೆ ಅಂದರೆ ಇವರು ಹೆವಿ ಅಂದರೆ ನೋಡಿ, ಮಿನಿಮಮ್ ರೀಚಾರ್ಜ್ ಪ್ರೈಸನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ಕೊಂಬರ್ತಾ ಇದ್ದಾರೆ. ಈ ಕಾರಣಕ್ಕೆ ಇದನ್ನೆಲ್ಲ ಡಿಸ್ಕಂಟಿನ್ಯೂ ಮಾಡೋರೆ. ಏನಪ್ಪ, ಸ್ಟಾರ್ಟಿಂಗ್ ಫ್ರೀಯಾಗಿ ಕೊಟ್ಟರು, ಈಗ ಎಲ್ಲ ಆ ದುಡ್ಡನ್ನು ಅಂದರೆ ಫ್ರೀಯಾಗಿ ಕೊಟ್ಟಿದ್ದನ್ನೆಲ್ಲ ಅದನ್ನು ಕಕ್ಕಿಸ್ತವ್ರು, ಅಷ್ಟೇನೇನಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾವೆಲ್ಲರೂ ಕೂಡ ಮೌಸನ್ನು ಕೈಯಲ್ಲಿ ಮೂವ್ ಮಾಡ್ತೀವಿ, ಅಂದರೆ ಕಂಪ್ಯೂಟರ್ ಮೌಸನ್ನು ಬಾಯಲ್ಲೇ ಮೂವ್ ಮಾಡೋ ಥರ ಇದ್ದಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡ್ಕೊಳ್ಳಿ. ಆ ರೀತಿ ಒಂದು ಡಿವೈಸನ್ನು ಸೈಂಟಿಸ್ಟ್ಗಳು ಇನ್ವೆಂಟ್ ಮಾಡಿದ್ದಾರೆ. ಅದನ್ನು ಡೆಮೋನ್ಸ್ಟ್ರೇಟ್ ಕೂಡ ಮಾಡಿದರೆ ತೋರಿಸ್ತಾ ಇದ್ದೀನಿ. ಬಾಯಲ್ಲಿ ಹಾಕ್ಕೊಂಡು ನೀವು ಮೌಸನ್ನು ಕಂಟ್ರೋಲ್ ಮಾಡ್ಬೋದು. ಏನಕ್ಕಪ್ಪ ಬಾಯಲ್ಲಿ ಹಾಕೋಬೇಕು ಅಂತ ಅನ್ಬೋದು. ಕೆಲವು ಜನ ಕೈ ಇರಲ್ಲ, ಆಯಿತಾ, ಅಂಥವರು ಬಾಯಲ್ಲಿ ನಾಲ್ಗೆ ಮುಖಾಂತರ ಮೌಸ್ ಪಾಯಿಂಟರ್ನ ಅಥವಾ ಏನೋ ನ್ಯಾವಿಗೇಷನ್ನ ಮಾಡ್ಬೋದು ಅಂತ ಅಂದರೆ ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗುತ್ತೆ. ಯುನೀಕ್ ಆಗಿದೆ ಟೆಕ್ನಾಲಜಿ, ಬರಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅರಟ್ಟೈದು ಅಂದರೆ ಝೋಹೋ ಕಂಪನಿಯ ಅರಟ್ಟೈ ಅಂದರೆ ವಾಟ್ಸಪ್ ರೀತಿ ಇರುವಂಥ ಅಪ್ಲಿಕೇಶನ್ದು ಬಿಸ್ನೆಸ್ ಅಪ್ಲಿಕೇಶನ್ ಕೂಡ ಬರುತ್ತೆ ಅಂತಂದರೆ ವಾಟ್ಸಪ್ ಬಿಸ್ನೆಸ್ ಯಾವ ರೀತಿ ಇದೆ ಅದೇ ರೀತಿ ಅರಟ್ಟೈ ಬಿಸ್ನೆಸ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತಂತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಈ ಒಂದು ಅರಟ್ಟೈ ಮೆಸೆಂಜರ್ನ ಯೂಸ್ ಮಾಡ್ತಾರೆ ಅಂತ. ಒಟ್ಟಿಗೆ ಬಿಸ್ನೆಸ್ ಅರಟ್ಟೆ ಅಪ್ಲಿಕೇಶನ್ ಕೂಡ ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ದು ಲೋಗೋನ ಫೈನಲಿ 10 ವರ್ಷಕ್ಕಿಂತ ಜಾಸ್ತಿನೇ ಆಯಿತಾ ಅಂತ 10 ವರ್ಷ ಆದಮೇಲೆ ಚೇಂಜ್ ಮಾಡ್ತಾ ಇದ್ದಾರೆ. ನನಗೇನೋ ಮುಂಚೆ ಇದ್ದಿದ್ದು ಲೋಗೋನೇ ಚೆನ್ನಾಗಿದೆ ಅಂತ ಅನ್ನಿಸ್ತಪ್ಪ. ಈಗ ಚೇಂಜ್ ಮಾಡ್ತಿರುವಂಥ ಲೋಗೋನು ಕೂಡ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ, ಬಟ್ ನನಗೇನು ಹಳೆಯ ಲೋಗೋನೇ ಬೆಟರ್ ಅಂತ ಅನ್ನಿಸ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ ಫೈನಲಿ ಕೇರಳ ರಾಜ್ಯದ ಹೆಸರನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅಪ್ರೂವ್ ಆಗಿದೆ. ಸೊ ಲೋಕಸಭೆಯಲ್ಲಿ ಅಪ್ರೂವ್ ಆಗಿತ್ತು, ರಾಜ್ಯಸಭೆಯಲ್ಲೂ ಕೂಡ ಕ್ಲಿಯರ್ ಆಗಿದೆ ಬಿಲ್ಲು. ಸೊ ನೆಕ್ಸ್ಟು ಕೇರಳ ರಾಜ್ಯವನ್ನು ಕೇರಳಂ ಅಂತ ಕರೀತಾರಂತೆ. ಏನಪ್ಪ
ಕೇರಳನೇ ಚೆನ್ನಾಗಿತ್ತು, ಕೇರಳಂ ಅಂತ ನಾವು ಕರಿಬೇಕು. ನಮಗದು ಕಷ್ಟ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹುವಾವೆದು ರೋಬೋಟ್ ಫೋನ್ ಫೈನಲಿ ಚೈನಾದಲ್ಲಿ ಲಾಂಚ್ ಆಗಿದೆ. ಸೊ ಬೆಲೆ ನಾನು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆನೇ ಇದೆ, ತುಂಬ ಜಾಸ್ತಿಗೇನು ಲಾಂಚ್ ಆಗಿಲ್ಲ. ಪರ್ಫಾಮೆನ್ಸು ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಫೋನ್ಗೆ 1,41,000 ಆಗುತ್ತೆ. ಅಂದರೆ ಚೈನೀಸ್ ನಾವು ಕನ್ವರ್ಟ್ ಮಾಡಿದ್ರೆ 12 GB 512 GB ವೇರಿಯಂಟಿಗೆ 1,41,000. ಸೊ ಆ್ಯಕ್ಚುಲಿ ಒಳ್ಳೆಯ ಪ್ರೈಸೇ. ಅಂದರೆ ಇವ್ರು ಕೊಡ್ತಿರುವಂಥ ಹಾರ್ಡ್ವೇರ್ ಎಲ್ಲ ನೋಡಿಕೊಂಡು ಜಡ್ಜ್ ಮಾಡೋದಾದರೆ ನಮ್ಮ ದೇಶಕ್ಕಂತೂ ಬರಲ್ಲ. ಐ ಹೋಪ್ ನೋಡೋಣ, ಆದರೆ ಡಿವೈಸನ್ನು ತರಿಸ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಫೈನಲಿ ಗೂಗಲ್ನವರು ಅವ್ರದ್ದು ಪಿಕ್ಸೆಲ್ ಫೋನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಗೂಗಲ್ ಪಿಕ್ಸೆಲ್ 11, 11 Pro, 11 Pro XL ಮತ್ತು ಅವ್ರದ್ದು 11 Pro Fold ಎಲ್ಲದನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಪಿಕ್ಸೆಲ್ ವಾಚನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ಅಂತೂ ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ ಗುರು. ಹೆವಿ ಅಂದರೆ ಹೆವಿ ಎಕ್ಸ್ಪೆನ್ಸಿವ್. ನಂಗೆ ಗೊತ್ತಿಲ್ಲ ಗೂಗಲ್ನವರು ಅವ್ರನ್ನವ್ರು ಏನು ಅಂದ್ಕೊಂಡಿದ್ದಾರೆ ಅಂತ. ಆಪಲ್ ಲೆವೆಲ್ಗೆ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಆಪಲ್ಗಿರೋ ಅಷ್ಟು ಕ್ರೇಜ್ ಅವ್ರಿಗಿಲ್ಲ. ಪ್ರೈಸ್ ಮಾತ್ರ ಹಂಗೆ ಇದೆ. ಲಿಟ್ರಲಿ ಪಿಕ್ಸೆಲ್ 11ಗೆ 90,000 ಗುರು. ನಂಗೆ ಗೊತ್ತಿಲ್ಲ ಯಾರು ತೊಗೋತಾರೆ ಇದನ್ನ ಅಂತ. 11 Pro 1,20,000 ಸ್ಟಾರ್ಟಿಂಗು. 11 Pro XL 1,35,000 ಇದೆ. ಇನ್ನು ಫೋಲ್ಡು 1,86,000 ಇದೆ. ಪಿಕ್ಸೆಲ್ ವಾಚ್ಗೆ 42,000-43,000 ಆಗುತ್ತೆ. ಜೊತೆಗೆ ಗೂಗಲ್ದು ಫಿಟ್ಬಿಟ್ ಏರ್ ಅಂತ ಒಂದು ಫಿಟ್ನೆಸ್ ಬ್ಯಾಂಡ್, ಅದನ್ನು ಏನೋ ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ಬರ್ಬೋದು. ಅದರದ್ದು ಪ್ರೈಸ್ ರಿವೀಲ್ ಮಾಡಿಲ್ಲ, ಒಟ್ಟಿನಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಲಾಂಚಲ್ಲಿ ಅಷ್ಟೇ, ಇನ್ನೇನಿಲ್ಲ. ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಕೂಡ ಅವರೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಕಮ್ಮಿಂಗ್ ಟು ಇಂಡಿಯಾ ಅಂತ ಹಾಕಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸು. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.